ನಮಸ್ಕಾರ, ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ಇವತ್ತಿನ ಸೆಷನ್ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ದು ಸಿನಾಪ್ಸಿಸ್ ಅನ್ನ ನೋಡೋಣಂತೆ. ಸ್ಟೂಡೆಂಟ್ಸ್, ಚಾಪ್ಟರ್ ಒಳಗೆ ಏನು ಡಿಲೀಟೆಡ್ ಪೋರ್ಷನ್ ಇಲ್ಲ, ಮತ್ತೆ ನೀಟ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಜೆಇ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಆಮೇಲೆ KCET ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಡಿಫರೆನ್ಸ್ ಏನಿಲ್ಲ. ಚಾಪ್ಟರ್ ಸಿಂಪಲ್ ಇದೆ. ನಿನ್ನೆ ಚಾಪ್ಟರ್ ಇನ್ಫಾರ್ಮ್ ಮಾಡಿದ್ದೆ. ಓಕೆ, ಸೊ ಅದನ್ನ ತಲೆಗೆ ಇಟ್ಕೊಂಡು ಚಾಪ್ಟರ್ ಸಿನಾಪ್ಸಿಸ್ ಅನ್ನ ಸ್ಟಾರ್ಟ್ ಮಾಡೋಣಂತೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ನಾವು. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನು, ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ವಾಟ್ ವಿಲ್ ಬಿ ದ ಇಕ್ವೇಶನ್? ಫ್ಲಕ್ಸ್ phi is equal to BA cos theta. You have to observe that theta is the angle between area vector and magnetic field vector. ಅಂದ್ರೆ you have to understand that it is normal drawn to A. Normal drawn to A. ಓಕೆ, ಅದನ್ನ ಏರಿಯಾ ವೆಕ್ಟರ್ ಅಂತ ತಗೊಳ್ಳೋದು. ನಾರ್ಮಲ್ ಡ್ರಾನ್ ಟು ಎ ಇಲ್ಲಿ ಕಾಣುತ್ತಾ? ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಹಿಯರ್ ಯು ಕ್ಯಾನ್ ಸಿ ದಟ್ ಫ್ಲಕ್ಸ್ ಇಸ್ ಮಿನಿಮಮ್. ದೀಸ್ ಟೂ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್, ತಲೆಗೆ ಇಟ್ಕೊಂಡಿರಿ. ದೆನ್ SI ಯೂನಿಟ್ ಇಸ್ ವೆಬರ್. ದೆನ್ ಡೈಮೆನ್ಷನ್ ಫಾರ್ಮುಲಾ ಫಾರ್ ಫ್ಲಕ್ಸ್. ಓಕೆ, ಹೆಂಗೆ ಡಿಟರ್ಮೈನ್ ಮಾಡ್ತೀರಿ? ಫ್ಲಕ್ಸ್ phi is equal to B into A ಗೊತ್ತಿದೆ. F is equal to BVQ, ಇದರಿಂದ ಬಿ ತಗೊಳ್ರಿ, ಆಮೇಲೆ ಇಲ್ಲಿ ಹಾಕೊಂಡು ಸಾಲ್ವ್ ಮಾಡ್ಕೊಡ್ರಿ. ಓಕೆ, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೈಮೆನ್ಷನ್ ಫಾರ್ಮುಲಾ ಬೇಕು ನಮಗೆ, ಒಂದೆರಡು ಸಲ ಬಂದಂಗಿದೆ. 1 ವೆಬರ್ ಇಸ್ ಈಕ್ವಲ್ ಟು 10 to the power of 8 ಮ್ಯಾಕ್ಸ್ವೆಲ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿರಿ. ಇಂಟ್ರಿ ಕನ್ವರ್ಷನ್ ಕೊಟ್ಟಿರ್ತಾನೆ, ಗಾಸ್ ಒಳಗೂ ಕೊಟ್ಟಿರ್ತಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಇದನ್ನ ತಲೆ ಕೆಡಿಸ್ಕೊಬೇಡ್ರಿ. 1 ವೆಬರ್ ಇಸ್ ಈಕ್ವಲ್ ಟು 10 to the power of 8 ಮ್ಯಾಕ್ಸ್ವೆಲ್ ಅನ್ನೋದು ನಮ್ಗೆ ತಲೆಗಿದ್ರೆ ಸಾಕು. ಓಕೆ, ದೆನ್ Faraday's law of electromagnetic induction. ಸೊ ಏನಿದೆಪ್ಪ Faraday's law? EMF ಬರಬೇಕು ಅಂದ್ರೆ ಫ್ಲಕ್ಸ್ ಕಟಿಂಗ್ ಆಗಬೇಕು. ಸೊ ಇಟ್ ವಿಲ್ ಪರ್ಸಿಸ್ಟ್ as long as there is change in magnetic flux cutting or there is change in or cutting of magnetic flux. Next, how to determine this induced EMF? E is equal to minus of n into d phi by dt, where n is number of turns. Where n is number of turns. Negative sign doesn't have any mathematical meaning. It indicates that there is opposition. ಅದು ತಲೆಗಿರಲಿ, ಅಪೋಸಿಷನ್ ಇದೆ ಅನ್ನೋ ತಲೆಗಿಟ್ಕೊಳ್ರಿ. ನೆಕ್ಸ್ಟ್ ಯು ಹ್ಯಾವ್ ಫ್ಲಕ್ಸ್ phi is equal to BA cos theta. ಸೊ ಫ್ಲಕ್ಸ್ ನ ಚೇಂಜ್ ಮಾಡಬೇಕು ಅಂದ್ರೆ either you can change B, A or theta. ಯಾವ್ದಾರ ಚೇಂಜ್ ಮಾಡಿದ್ರು ನಡೀತದೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್, ತಲೆಗಿಟ್ಕೊಂಡಿರಿ ಇದನ್ನ. I don't feel that you might get a question here, but these factors are pretty much fundamental. Now let us try to understand the different equations that you can write. ಎಲ್ಲರಿಗೂ ಗೊತ್ತೇ ಇದೆ, E is equal to minus of n into d phi by dt ಇದೆ. ಓಕೆ, ಫ್ಲಕ್ಸ್ ಚೇಂಜ್ ಆಯ್ತು ಅಂದ್ರೆ phi2 minus phi1 ಬರೀತೀರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿತ್ತಂದ್ರೆ B2 minus B1 cos theta ಅಂತ. ಓರಿಯಂಟೇಶನ್ ಚೇಂಜ್ ಆಯ್ತು ಅಂದ್ರೆ theta2 minus theta1 ಅಂತ ಬರ್ತಿರ್ತೀರಿ. ಓಕೆ, ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ dA by dt ಆಲ್ಸೋ, ಬಟ್ ಇದನ್ನಷ್ಟು ತಿಳ್ಕೊಂಡಿದ್ರೆ ಸಫಿಷಿಯಂಟ್. ದೆನ್ ಕೆಲವೊಂದು ಇಕ್ವೇಶನ್ ನಮಗೆ ಬೇಕಾಗುತ್ತೆ. ಇಂಡ್ಯೂಸ್ಡ್ ಕರೆಂಟ್, ಅಂಡ್ ದಿಸ್ ಇಸ್ ಫ್ರಮ್ ಓಮ್ಸ್ ಲಾ. ವಿ ಆಲ್ ನೋ ವಾಟ್ ಇಸ್ ಓಮ್ಸ್ ಲಾ. I is equal to E by R ಹೊಡೆದ್ರಿ ಅಂದ್ರೆ ಬಂತಿಲ್ಲಿ. Then you have induced charge. Okay, we all know that dq, or I can say that instead of dq I will use I here. I is nothing but dq by dt. So based on this equation I have arrived at this equation and try to work it out. So change in flux divided by resistance, where n is number of turns. We have to understand the fact that induced charge is independent of time. ತಲೆಗಿಟ್ಟುಕೊಂಡಿರಿ ಅದನ್ನ. ಅದೇ ರೀತಿ ಇಂಡ್ಯೂಸ್ಡ್ ಪವರ್ P is nothing but E square by R. ಕರೆಕ್ಟಾ? ಅಂದ್ರೆ ಏನ್ ಬರೀತೀರಿ? E square ಅಂತಂದ್ರೆ ಈ minus of n into d phi by dt whole square ತಗೊಳ್ಳೋದು. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಟೈಮ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋ ತಲೆಗಿರಲಿ. ಸೊ ಏನೇನು ತಗೊಂಡ್ರಿ ಇಲ್ಲಿ? ಇಂಡ್ಯೂಸ್ಡ್ ಕರೆಂಟ್, ಇಂಡ್ಯೂಸ್ಡ್ ಚಾರ್ಜ್, ಆಮೇಲೆ ಇಂಡ್ಯೂಸ್ಡ್ ಪವರ್. ಓಕೆ, ದೆನ್ ಕಮ್ಸ್ ಲೆನ್ಸ್ ಲಾ. Lenz law is in accordance with the law of conservation of energy. It is designed to give you the direction of current. ತಲೆಗಿಟ್ಕೊಂಡಿರಿ. The direction of induced current EMF is such that it opposes the cause that produces it. So ಯಾವಾಗಲೂ induced EMF ಏನ್ ಮಾಡುತ್ತೆ? cause ಅನ್ನ ಅಪೋಸ್ ಮಾಡುತ್ತೆ. It is based on law of conservation of energy. Okay, ಈ ಟೇಬಲ್ ನಿಮ್ ತಲೆಗೆ ಇದ್ಬಿಡ್ರಿ. ಓಕೆ, ಒಂದು ಸ್ಕ್ರೀನ್ ಶಾಟ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ.
This table is of highest importance. This is very, very important, especially for higher competitive examination. So higher competitive exam prepare ಆಗ್ತಿರೋರು, whether it is for NEET, whether it is for JEE, or if you are solving problems from exemplars, ಇದ್ರೊಳಗೆಲ್ಲ ಬೇಕು ನಮಗೆ. ಡೈರೆಕ್ಷನ್ ಆಫ್ ಕರೆಂಟ್ ನೋಡ್ರಿ ಹೆಂಗಿದೆ. ಓಕೆ, ನಾರ್ತ್ ಪೋಲ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ವಾಪಸ್ ತಗೊಂಡೋದಾಗ ಕ್ಲಾಕ್ ವೈಸ್ ಡೈರೆಕ್ಷನ್, ಮತ್ತೆ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಇದು ತಲೆಗೆ ಇಟ್ಕೊಂಡಿರಿ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಪ್ ಆಫ್ ಫೋರ್ಸ್ ನೋಡ್ರಿ. ಓಕೆ, ಹತ್ತಿರ ತಗೊಂಡ್ ಬಂದಾಗ ಯಾವಾಗ್ಲೂ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ದೂರ ತಗೊಂಡ್ ಹೋದಾಗ ಯಾವಾಗ್ಲೂ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಪೋಲ್. ಓಕೆ, ದೆನ್ ಹೌ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನೋದು ತಲೆಗೆ ಇಟ್ಕೊಂಡಿರಿ. ಓವರ್ ಆಲ್ ದಿಸ್ ಚಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋ ತಲೆಗಿರ್ಲಿ. Then comes motional EMF. What do you mean by motional EMF? Magnetic field B will be at rest, whereas conductor will be moving with certain velocity V. See, this is very important. ತಲೆಗೆ ಇಟ್ಕೊಂಡಿರಿ. This is very very important. ಯಾಕಂದ್ರೆ ಪ್ರತಿ ವರ್ಷ ಈಗ ನಿಮಗೆ ನನ್ನ ವಿಡಿಯೋ ಲೆಕ್ಚರ್ಸ್ದು ಓಕೆ ಇಂಪಾರ್ಟೆನ್ಸ್ ಗೊತ್ತಾಗೋದು ಯಾವಾಗ ಅಂತಂದ್ರೆ ಇದ್ರ ಎಕ್ಸಾಮ್ ಆದಾಗ್ಲೇ ಬಿಡ್ರಿ. ಓಕೆ, ಇದನ್ನ ಅಗ್ದಿ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ನಾನು. ಯಾಕಂದ್ರೆ ಪ್ರತಿ ಒಂದು ಚಾಪ್ಟರ್ ಒಳಗೂ ನಾನು ಶ್ಯೂರ್ ಶಾರ್ಟ್ CET ಕ್ವಶನ್ ಕೊಟ್ಟಿದ್ದೀನಿ. ರೈಟ್, ಹಿಂದಿನ ಬೇಕಿದ್ರೆ ನೀವು ವಿಡಿಯೋಸ್ ತೆಗೆದು ನೋಡ್ರಿ, ಅಥವಾ ಎಕ್ಸಾಮ್ ಆದ್ಮೇಲೆ ಕಮೆಂಟ್ ಮಾಡಿ ಇವನಿಗೆ ಬಡಿಯೋಣ ಅಂತ ವೇಟ್ ಮಾಡಿದ್ರಿ ಅಂದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಪ್ರತಿ ಚಾಪ್ಟರ್ ಒಳಗೂ ನಾನು ಹಗಲೆಲ್ಲ ರಿಪೀಟ್ ಆಗಿರುವಂತ ಕ್ವಶನ್ ಅನ್ನ ನಿಮ್ಗೆ ಅಂಡರ್ಲೈನ್ ಮಾಡಿ ಹೇಳಿದ್ದೀನಿ. ಅಂದ್ರೆ ಅದಷ್ಟೇ ಓದ್ಕೊಂಡ್ರು ನಿಮ್ಗೆ 10-12 ಕ್ವಶನ್ ಕವರ್ ಆಗುತ್ತೆ. ಓಕೆ, ಇದನ್ನ ಹೇಳ್ತಿದ್ದೀನಿ ಅಂದ್ಮೇಲೆ ಮತ್ತೆ ಇಷ್ಟು ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರ್ತದಪ್ಪ. ಇಲ್ಲ ಪಬ್ಲಿಕ್ ಪ್ಲಾಟ್ಫಾರ್ಮ್ನಾಗ ಯಾರು ಇಂಥವೆಲ್ಲ ಹೇಳಂಗಿಲ್ಲ. ಅದಕ್ಕೆ ಹೇಳ್ತಿರೋದು ವಿಡಿಯೋನ ಪೂರ್ತಿ ನೋಡ್ರಿ ಅಂತ ಹೇಳಿ. ಸೆಮಿ ಕಂಡಕ್ಟರ್ಸ್ ಒಳಗೆ ಒಂದು ಶ್ಯೂರ್ ಶಾರ್ಟ್ ಕ್ವಶನ್ ಇದೆ, ಡ್ಯುಯಲ್ ನೇಚರ್ ಒಳಗೆ ಶ್ಯೂರ್ ಶಾರ್ಟ್ ಇದೆ, ಅಟಮ್ಸ್ ಒಳಗಿದೆ. ಓಕೆ, ಆಮೇಲೆ ನಾವು ಮಾಡಿದ್ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕೊಟ್ಟೇನೆ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಸಬ್ಜೆಕ್ಟಿಗೆ ಬರೋಣ ಅಂತ. E is equal to BLV will be the equation. ಒಂದ್ ಸ್ವಲ್ಪ ಏನಾರ ಹಿಂಗೆ ಓರಿಯಂಟೇಶನ್ ಇತ್ತು ಅಂದ್ರೆ, ಆಂಗಲ್ ಬಂದಿತ್ತು ಅಂದ್ರೆ E is equal to BLV sin theta. If the rod is moving by making an angle theta with the direction of magnetic field or length ಒಳಗೂ ಮಾಡ್ಕೋಬಹುದು, then we will say E is equal to BLV sin theta. ತಲೆಗೆ ಇಟ್ಕೊಂಡಿರಿ. Then comes special cases. ಇದ್ರ ಮೇಲೆ you have 3 to 4 CET questions. 3 to 4 CET questions. Very important. Okay, so motion of a train, motion of aeroplane, BV ಅಂತ ಬರ್ದೇನೆ, vertical component of Earth's magnetic field. One general case ತಲೆಗೆ ಇಟ್ಕೊಂಡ್ಬಿಟ್ರಿ. If the transit is horizontal, then the field will be vertical. If the transit is vertical, then the field will be horizontal. General. Okay. Then motional EMF ಒಳಗೆ next ಬರೋದೇನಪ್ಪಾ ಅಂದ್ರೆ, okay, if the rod moves on two parallel conducting rails, ಇದ್ರೊಳಗೆ ಮೂವ್ ಆಗಿತ್ತು ಅಂದ್ರೆ ಹಿಂಗ್ ಹೋಗ್ತಾ ಇದೆ ರಾಡ್, 2 parallel conducting rails ಒಳಗೆ. Okay, then again E is equal to BLV. Now this part is of highest importance when it comes to NEET, when it comes to JEE. ಓಕೆ, KCET ಒಳಗೆ ಇಂಥದ್ದೇನು ಕೇಳಿಲ್ಲ, ಯಾಕಂದ್ರೆ ನಾವು ಫಾರ್ಮುಲಾ ಡ್ರಿವನ್ ಆಗ್ಬಿಡ್ತೀವಿ, ಇದನ್ನಷ್ಟೇ ಯೂಸ್ ಮಾಡಿರ್ತೀವಿ ಅಲ್ಲಿ KCET ಪಾರ್ಟ್ನಾಗ. ಎಸ್, ಯೂಸಿಂಗ್ ಮೋಷನಲ್ EMF, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಿಂದೆ ಮಾಡಿದ್ ನಾವು ಅಂದ್ರೆ ಈ ಸ್ಲೈಡ್ ಒಳಗೆ ಏನಿತ್ತು ನೋಡ್ರಿ, ಇಲ್ಲಿ ಇದು ಫ್ಯಾರಡೇಸ್ ಲಾ ಯೂಸ್ ಮಾಡಿದ್ ನಾವು. ಇಲ್ಲಿ ಏನ್ ಮಾಡ್ತಿದೀವಲ್ಲ, ಇದು ಮೋಷನಲ್ EMF ಯೂಸ್ ಮಾಡಿ BVL ಓಕೆ ಡಿವೈಡೆಡ್ ಬೈ R. ಅದೇ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನ ಮಾಡ್ಕೊಂಡಿದ್ರಿ. ಇದು ಇಕ್ವೇಶನ್ ಇಂಪಾರ್ಟೆಂಟ್ ಇದೆ. ಓಕೆ, ಯಾಕಂದ್ರೆ ವಾಟ್ ವಿಲ್ ಬಿ ದ ಫೋರ್ಸ್ ಆಕ್ಟಿಂಗ್ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ, ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಪವರ್ ಡಿಸಿಪಿಟೇಷನ್, ಎಕ್ಸ್ಟರ್ನಲ್ ಸೋರ್ಸ್ ಇಂದ ಅಂದ್ರೆ ಅದಕ್ಕೆ ತಾಕತ್ ಹಾಕಿ ನೀವು ಮುಂದೆ ದುಗಿಸಿದಾಗ ಇದನ್ನ ಯೂಸ್ ಮಾಡ್ತೀರಿ. ಡೆಸಿಪಿಟೇಷನ್ ಆಫ್ ಹೀಟ್ ಎನರ್ಜಿ ಆದಾಗ ಇದನ್ನ ಯೂಸ್ ಮಾಡ್ತೀರಿ. ಓಕೆ, ದಿಸ್ ಪಾಯಿಂಟ್ ಓಕೆ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಶ್ಯೂರ್ ಶಾರ್ಟ್ ಕ್ವಶನ್ ಅಂತೀವಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ತಲೆಗೆ ಇಟ್ಕೊಂಡಿರಿ. ಸೊ ಏನ್ಪಾ ಇದು ಅಂತಂದ್ರೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಫಸ್ಟ್ ಒಂದು ಕಂಡಕ್ಟಿಂಗ್ ರಾಡ್, ಕ್ಯಾನ್ ಯು ಸಿ ಎ ಕಂಡಕ್ಟಿಂಗ್ ರಾಡ್ ಆಫ್ ಲೆಂತ್ L ಹಿಯರ್, ಇದು ರೊಟೇಟ್ ಮಾಡಿದಾಗ ಈಕ್ವೇಶನ್ ವಿಲ್ ಬಿ ಹಾಫ್ B L² ಒಮೆಗಾ. ಒಂದು ಸೈಕಲ್ ವೀಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಿಟ್ಟು ರೊಟೇಟ್ ಮಾಡಿಸಿದ್ರಿ ಅಂದ್ರೆ
E is equal to BAF, where F is equal to frequency. Okay, it can be in RPS, revolutions per second. Semicircular loop, E is equal to half B omega R square, where R is radius. You ಮೂರು ಬಹಳ ಇಂಪಾರ್ಟೆಂಟ್ ಆಗ್ತಾವ ಸ್ಟೂಡೆಂಟ್ಸ್. And here L is length. Okay, one short point ಹೇಳ್ಬಿಡ್ತೀನಿ ಕೇಳ್ರಿ. ಈ part CET ಗೆ important. And E does not depend on N. Number of turns ಮೇಲೆ ಡಿಪೆಂಡ್ ಆಗಲ್ಲ. ಅಂದ್ರೆ ಇಲ್ಲಿ ನಂಬರ್ ಆಫ್ ಸ್ಪೋಕ್ಸ್ ಮೇಲೆ. ಇದನ್ ಕಡ್ಡಿ ಇದಾವಲ್ಲ. Okay, it does not depend on it. Okay, so it does not depend ಅನ್ನೋ ತಲೆಗೆ ಇಟ್ಕೊಂಡಿರಿ. Then, very important concept. Okay, for all competitive examination, you have self-induced EMF, self-induction. The phenomena of inducing EMF in itself because of change in current in that particular coil. Coefficient of self-induction L is equal to N into phi divided by I. Self-induced EMF E is equal to minus of L into di by dt. Okay, and according to the equation you have to observe that there is a change in current. Change in current. Current change ಆಗ್ಲಿಲ್ಲ ಅಂದ್ರೆ self-induced EMF ಅವಶ್ಯಕತೆನೇ ಬಿಡಲ್ಲ. Then SI unit ಏನಿದೆ Henry. Then you have dimension formula. Important ಆಯ್ತು ತಲೆಗೆ ಇಟ್ಕೊಂಡಿರಿ. Same will be used for mutual induction also. ಇದನ್ನೇ ಯೂಸ್ ಮಾಡೋಣ ಅಂತ ಏನೋ ಪ್ರಾಬ್ಲಮ್ ಇಲ್ಲ. Okay, please try to understand that self-induction does not depend upon current flowing or change in the current flowing. L does not depend, not E. ನಾ ಈ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಇಂಡಕ್ಟೆನ್ಸ್ ಬಗ್ಗೆ ಮಾತಾಡ್ತಿರೋದು. L does not depend on current. ಅಂದ್ರೆ L ಅನ್ನೋದು ಕರೆಂಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅನ್ನೋ ತಲೆಗೆ ಇಟ್ಕೊಂಡಿರಿ. L depends on number of turns, area of cross section, permeability, okay, permittivity also. Okay, ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದ್ರೆ ಕರೆಂಟ್ ಇಕ್ವೇಶನ್ ಬರಲ್ಲ. ಯಾಕನ್ನೋದು ನೆಕ್ಸ್ಟ್ ಸ್ಲೈಡ್ ನಾಗ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬರೋದು ಎನರ್ಜಿ ಸ್ಟೋರ್ಡ್ E is equal to half L I square. Energy is stored in the magnetic field of the inductor. ತಲೆಗೆ ಇಟ್ಕೊಂಡಿರಿ. Now please concentrate here. ನೋಡ್ರಿ, ಸರ್ಕ್ಯುಲರ್ ಕಾಯಿಲ್ ಇತ್ತು ಅಂದ್ರೆ L is equal to mu naught pi n square A divided by 2. So there is current ಅನ್ನೋ ಕಾನ್ಸೆಪ್ಟ್ ಇಲ್ಲ, ಪ್ಯಾರಾಮೀಟರ್ ಕರೆಂಟ್ ಇಲ್ಲೇ ಇಲ್ಲ ಇಲ್ಲಿ. I is equal to mu naught mu r n square A divided by L. Again no current. L is equal to mu naught n square R divided by 2. Toroid ಒಳಗೆ ಅಲ್ಲೂ ಕರೆಂಟ್ ಇಲ್ಲ. So I can clearly tell that L is independent of okay I. ಕರೆಂಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅನ್ನೋದು ಕಡೆಗೆ. Then next comes mutual induction. Change in current in primary coil will induce current in secondary coil. This phenomena is what is termed as mutual induction. So M is equal to N2 phi 2 divided by I1. More the current in primary, more the flux in secondary. Okay, ಇದು ನಮ್ಮ ಪ್ರೈಮರಿ ಕಾಯಿಲ್ ಆಯ್ತು ಅಂದ್ರೆ, ಇದು ಪ್ರೈಮರಿ ಕಾಯಿಲ್ ಆಯ್ತಂದ್ರೆ ಇದು ನಮ್ಮ ಸೆಕೆಂಡರಿ ಕಾಯಿಲ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕರೆಂಟ್ ಚೇಂಜ್ ಆದ್ರೆ ಇಲ್ಲಿ ಇದಕ್ಕೆ ಲಿಂಕ್ ಆಗಿರುವಂತಹ ಫ್ಲಕ್ಸ್ ಚೇಂಜ್ ಆಗಿ ಇಲ್ಲಿ EMF ಬರುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಸಿ ದಟ್ E2 ಮ್ಯೂಚುವಲಿ ಇಂಡ್ಯೂಸ್ಡ್ EMF ಯಾವಾಗ ಸಿಗುತ್ತೆ? ಇಫ್ ಅಂಡ್ ಓನ್ಲಿ ಇಫ್ ಪ್ರೈಮರಿ ಕರೆಂಟ್ ಚೇಂಜಸ್. ಪ್ರೈಮರಿ ಕರೆಂಟ್ ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ಮ್ಯೂಚುವಲಿ ಇಂಡ್ಯೂಸ್ಡ್ EMF ಬರುದೇ ಇಲ್ಲ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್? ನಂಬರ್ ಆಫ್ ಟರ್ನ್ಸ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಾಯಿಲ್ಸ್, ಓರಿಯಂಟೇಶನ್. ಒಂದು ಕಾಯಿಲ್ ಇಲ್ಲಿ ಇನ್ನೊಂದು ಮನೆಗೆ ಇಟ್ಕೊಂಡ್ರೆ ನಡೆಯೋದಿಲ್ಲ ಅದು. ಓಕೆ, ಓರಿಯಂಟೇಶನ್ ಮ್ಯಾಟರ್ ಆಗುತ್ತೆ. ದೆನ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಎದ್ರ ಮೇಲೆ ಸುತ್ತಿರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವಷ್ಟು ನೆನ್ಪಿಟ್ಟಿರ್ಬೇಕು. ದೇ ಆರ್ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಹೈಯರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ, so what is the condition? Coplanar circular coils. Okay, this will be the equation. ಇದು coaxial solenoids ತಲೆಗೆ ಇಟ್ಕೊಂಡಿರಿ. coaxial solenoid ಕಾಮನ್ ಆಕ್ಸೆಸ್ ಇರ್ತದೆ. ಓಕೆ, mu naught n1 into A divided by L. ಒಂದು MCQ ಒಳಗೆ ಪ್ರಾಬ್ಲಮ್ ತಗೋತೀನಿ. A1 A2 L1 L2 ಎಲ್ಲ ಡಿಫರ್ ಆಗತ್ತಲ್ಲಿ. ಇದು ಇನ್ನೂ ಕೇಳಿಲ್ಲ ಕೋಪ್ಲೇನಾರ್ ಸ್ಕ್ವೇರ್ ಒಳಗೆ ಏನಾಗುತ್ತೆ ಅಂತ ಹೇಳಿ, ಬಟ್ ನೆನ್ಪಿಟ್ಟಿರಿ. ಓಕೆ, then comes eddy current. First of all, you have to understand that eddy current is seen in blocks and plates, not in coils or
wire. ಏನಾಗುತ್ತೆ? When there is change in magnetic field linking a bulk of mass, bulk of piece of metal, ಆವಾಗ ನಿಮಗೆ eddy current ಬರುತ್ತೆ. Because of low resistance, even for a small EMF, high eddy currents are produced, which will heat up the conductor. Okay, so production of eddy current leads to the loss of energy in the form of heat. This is very important loss. Important ಇದು. ನಾನು ಮುಂದಿನ ಚಾಪ್ಟರ್ಗೂ ಬೇಕು. ಇದನ್ನ ರೆಡ್ಯೂಸ್ ಮಾಡೋದು ಹೆಂಗೆ? ಲ್ಯಾಮಿನೇಷನ್ ಅಥವಾ ಸ್ಲಾಟಿಂಗ್ ಪ್ರೊಸೆಸ್ ಒಳಗೆ ಮಾಡ್ತೀರಿ. ಓಕೆ, ಸೊ ಇದರಿಂದ ರೆಸಿಸ್ಟೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ಎಡಿ ಕರೆಂಟ್ ಆರ್ ವೀಕಂಡ್, ಅದನ್ನ ವೀಕ್ ಮಾಡ್ತಾರೆ. ಓಕೆ, ಇದನ್ನ ಅಫ್ ಕೋರ್ಸ್ ದೀಸ್ ಟೂ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಬೇಕಾಗುತ್ತೆ ಅದು. ನಾಟ್ ಓನ್ಲಿ ದಟ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಟು ಮೆನ್ಷನ್ ಹಿಯರ್ this concept is very important for transformers, and there is a trend that you will always get one question based on transformers. Next chapter na togotini. Okay, so ili idaitu, and these are applications of eddy current. ಎಲ್ಲೆಲ್ಲ ಅಪ್ಲೈ ಮಾಡ್ತೀರಿ ಅಂತ ನೋಡಬೇಕು. ಎಲೆಕ್ಟ್ರಿಕ್ ಬೈಕ್ಸ್, ಎಡಿ ಕರೆಂಟ್, ಸ್ಪೀಡೋಮೀಟರ್, ಎನರ್ಜಿ ಮೀಟರ್, ಇಷ್ಟು ನೆನ್ಪಿಟ್ರೆ ಸಾಕು. ಪ್ರಿನ್ಸಿಪಲ್ ಏನಾರು ಕೇಳಿದಂದ್ರೆ ಯಾಕೆ ತಲೆ ಕೆಡಿಸುತ್ತೀರಿ? ಮೆಟಲ್ ಬ್ಲಾಕ್ ಒಳಗೆ current magnetic flux change ಮಾಡೋದು ಅಷ್ಟೇ ಅದು. Then comes AC generator. Okay, and AC generator will lead to next chapter 7th ಬೇಕಿದೆ. ಸೊ ಈಗೂ ಮಾಡ್ತೀನಿ, ಚಾಪ್ಟರ್ 7th ಬಿಗಿನಿಂಗ್ ತಗೋತೀನಿ. ಚಾಪ್ಟರ್ 7th which will lead to chapter 7th now, that is alternating current. Okay, in this regard, this topic, this part is very important. So what is the principle? Definitely one plate into metal field, magnetic field na ತಿರುಗಿಸ್ತೀರಿ ಅಂದಮೇಲೆ electromagnetic induction is the principle behind it. Armature ಬೇಕು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ. A B C D is the armature having large number of turns. ಚೆನ್ನಾಗಿ ಸುತ್ತಿರ್ತಾರಲ್ಲಿ. Strong magnetic field, these are the two strong magnetic fields here. Slip rings, R1 and R2 are the slip rings. Okay, which will rotate along with the armature. Brushes B1 and B2 are the brushes which are connected to output. Working is very simple. Okay, what happens in that magnetic field? The armature rotates. As a result, you will get the EMF. Change in flux ಆಗೋದ್ರಿಂದ EMF ಬರೋದು. What is the voltage equation? E is equal to E naught sin omega t, where E naught is referred as NBA omega. Okay, NBA omega ಅಂದ್ರೆ ಏನಿದೆ? Peak value of EMF ಇದು. And current equation I is equal to I naught sin omega t, and I naught is referred as E naught by R. And what is E naught? Peak current. ಇದ್ರೊಳಗೆ ಇನ್ನೂ ಬಹಳ ಡಿಸ್ಕಸ್ ಮಾಡೋದಿದೆ. ಇದ್ರ ಮೀನ್ ವ್ಯಾಲ್ಯೂ ಏನು, ಆವರೇಜ್ ವ್ಯಾಲ್ಯೂ, ಅದು ಹಾಫ್ ಸೈಕಲ್ ಏನಾಗುತ್ತೆ ಅದೆಲ್ಲ ನೆಕ್ಸ್ಟ್ ಚಾಪ್ಟರ್ ತಗೊಳ್ಳೋಣ. ದಿಸ್ ಕನ್ಕ್ಲೂಡ್ಸ್ ದ ಸಿನಾಪ್ಸಿಸ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ ಇದೆ. ಅಫ್ಕೋರ್ಸ್ ಅದ್ರ ಹೋಗೋಕ್ಕಿಂತ ಮೊದಲು ನಾವು MCQ ಮಾಡಬೇಕು. ನನಗೆ ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ಹೇಳಬೇಕು ಆಲ್ಟರ್ನೇಟಿಂಗ್ ಕರೆಂಟ್ ಪೊಸಿಷನ್ ಹೆಂಗಿದೆ ಅಂತ ಹೇಳಿ. ಅಂದ್ರೆ alternating current is a very difficult chapter. It has got lot of equations. So if you are not at all comfortable with alternating current, then there is no point in conducting the session there. And what I insist is we need to have a detailed session there. ಬಹಳ ಡೀಟೇಲ್ ಆಗಿ ಹೋಗಬೇಕಾಗುತ್ತೆ. ಯಾಕಂದ್ರೆ alternating current is equation based. ನಿಮಗೆ ಫಂಡಮೆಂಟಲ್ ಆಗಿ ಗೊತ್ತಿದ್ದಿಲ್ಲ ಅಂದ್ರೆ alternating current ತಿಳಿಯೋದೇ ಇಲ್ಲ. ಸೊ ಹಿಂಗಾಗಿ alternate current ನ ಹೆಂಗ್ ಮಾಡಬೇಕು ಅಂತ ನೀವು ಕಮೆಂಟ್ ನಾಗ ಹೇಳಬೇಕು. ಸರ್ ನಮ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡೆ ಫುಲ್ ಒಂದ್ಸತಿ ಮಾಡ್ಬಿಡ್ರಿ ಸರ್ ಅಂತ ಹೇಳಿದ್ರೆ ಹಂಗೂ ಮಾಡ್ತೀನಿ. ಇಲ್ಲ ಸರ್ ನಮ್ಗೆಲ್ಲ ಗೊತ್ತು, ಸುಮ್ಮನೆ ನೀವು ಹೆಂಗ್ ಮಾಡ್ತಿದ್ರಿ ಹಂಗ್ ಮಾಡಿ MCQ ಹೋಗ್ಬಿಡ್ರಿ ಸರ್, ವಿ ವಿಲ್ ಬಿ ಮೋರ್ ದನ್ ಥ್ಯಾಂಕ್ಫುಲ್ ಟು ಯು ಅಂದ್ರೂ ನಡೀತದೆ. ಓಕೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಕಾಮೆಂಟ್ಸ್. ವಿತ್ ದಿಸ್ ಐ ಕನ್ಕ್ಲೂಡ್. ಸ್ಟೂಡೆಂಟ್ಸ್ ಪ್ಲೀಸ್ ಸ್ವಲ್ಪ ವಿಡಿಯೋ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಹೇಳ್ರಿ ಚಾನಲ್ ಬಗ್ಗೆ. ಓಕೆ, ಸಿ ಯು ಕ್ಯಾನ್, I should not be comparing, but with a very little physics knowledge that I have given you sure shot questions from almost all chapters for CET. ನೀವೇ ವಿಚಾರ ಮಾಡಿ ನೋಡ್ರಿ, ಅದಷ್ಟೇ ವರ್ಕ್ ಮಾಡಿ ನೋಡ್ರಿ, ಬೇಕಿದ್ರೆ ಬಂದೇ ಬರ್ತದೆ ಎಕ್ಸಾಮ್ಗೆ, ಅದಕ್ಕೆ ಹೇಳ್ತಿರೋದು. ಓಕೆ, ಪ್ಲೀಸ್ ಡೂ ಲೆಟ್ ಯುವರ್ ಫ್ರೆಂಡ್ಸ್ ನೋ ಅಬೌಟ್ ದ ಚಾನಲ್. ಪ್ಲೀಸ್ ಶೇರ್ ಇಟ್. ವಿತ್ ದಿಸ್ ಐ ಕನ್ಕ್ಲೂಡ್. ಥ್ಯಾಂಕ್ಸ್ ಅ ಲಾಟ್.